ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಆನ್ ದಿ ವೇ ಸ್ಟಾರ್ಟ್ ಮಾಡಿದ್ದೀನಿ. ಅನನ್ಯನ ಪಿಕ್ ಮಾಡಿಕೊಂಡು ನಾವು ತಿಪ್ಟೂರ್ಗೆ ಹೋಗ್ತಾ ಇದ್ದೀವಿ. ಏನು ಕೆಲಸದ ಮೇಲೆ ಹೋಗ್ತಾ ಇರೋದಂತ ಅಂದರೆ ಎಂತ ಕಾರ್ ಸರ್ವಿಸಿಗೆ ಬಿಡಬೇಕಿದೆ, ಅದಕ್ಕೆ ಹೋಗ್ತಾ ಇರೋದು. ಪ್ರದೀಪ್ ಹೋಗ್ತಾ ಇದ್ರು, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಅನನ್ಯಂದು ಸ್ಪೆಕ್ಸ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅವಳ್ದು, ಅದಕ್ಕೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವಳು ಬರ್ತಿದ್ದಾಳೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ನಾನು ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ನಮ್ಮೂರು. ಅನನ್ಯ ಬರ್ತಾಳೆ, ಸರಿ ನೋಡೋಣ. ಒಳಗೆ ಅವ್ರೆ ಏನೋ ಮಾಡ್ತವ್ರೆ. ಎಷ್ಟೊತ್ತು ವೆಯ್ಟ್ ಮಾಡೋದು. ಸ್ಲಿಪ್ಪರ್ ಹಾಕತ್ತವಳೆ ಅನ್ಸುತ್ತೆ, ನನ್ನ ಇಷ್ಟ, ಅದಕ್ಕೆ ಲೇಟ್. ಬರ್ತಾಳೆ ತೆಗೀರಿ, ತೋರಿಸ್ತೀನಿ. ನಮ್ಮಮ್ಮ ಬರ್ತೈತೆ. ಇಲ್ಲಿ ನಮ್ಮಮ್ಮ ಬರಲ್ಲ, ಟೈಮ್ ಆಗಿದೆ. ನಮ್ಮಮ್ಮ ಓದ್ಸ್ಕೊಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿ ಓದ್ ಬರ್ತಾಳೆ ನೋಡಿ ಕೇಳಿಸ್ತೀನಿ. ವೆಲ್ಕಮ್ ಟು ಮೈ ಚಾನೆಲ್. ಟೈಮ್ ಆಗುತ್ತೆ, ಬರ್ಬೇಕಾದ್ರೆ ಬರೋಣ. ಬನ್ನಿ ಅನನ್ಯ ಅವರೇ. ಬಾಯ್ ಮಾ. ಅಲ್ವಾ ಬಾಯ್. ಕಾಣಿಸ್ತಾನಿಲ್ಲ. ಬಾಯ್. ಅನನ್ಯ ಸ್ವಲ್ಪ ಮಾತಾಡ್ಸೋಣ. ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಬಿಟ್ಟಿದ್ದಲ್ವಾ, ಅದಕ್ಕೆ. ಅನನ್ಯ ಅವರೇ, ಏನು ಬ್ರೇಕ್ಫಾಸ್ಟ್ ಮಾಡ್ಕೊ ಬಂದೆ? ರೊಟ್ಟಿ ಪುಳಿಯೋಗರೆ ಮಾಡಿದ್ರು, ರೊಟ್ಟಿ ತಿಂದೆ. ಪುಳಿಯೋಗರೆ ಬಾಕ್ಸಿಗ? ನಮ್ಮ ಅಪ್ಪಾಜಿಗೆ ಬಾಕ್ಸಿಗೆ ಗೈಸ್, ಆಫ್ಟರ್ನೂನ್ಗೆ. ಡಬಲ್ ತಿಂಡಿ ಇವರು. ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಮತ್ತೆ ರಾಡಿಶ್ ಪಲ್ಯ ನಾನೇ ಮಾಡಿದ್ದು. ಇವಾಗ ತಿಪ್ಟೂರ್ಗೆ ಹೋಗ್ತಾ ಇದ್ದೀವಲ್ಲ, ಟ್ರೆಂಡ್ಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಐ ಗೆಸ್ ಒಂದು ಮಂತ್ ಆಗಿರ್ಬೋದಂತ ಅನ್ಸುತ್ತೆ. ನನಗೆ ಗೊತ್ತಾಗಿ 20 days ಆಗಿದೆ ಆಲ್ರೆಡಿ. ನೋಡೋಣ ಹೆಂಗಿರುತ್ತೆ ಕಲೆಕ್ಷನ್ ಅಂತ. ನಾನು ಇಲ್ಲಿ ತನಕ ಒಂದ್ಸದಿನೂ ಟ್ರೆಂಡ್ಸಲ್ಲಿ ಏನೂ ಶಾಪ್ ಮಾಡಿಲ್ಲ, ಬಟ್ ನೋಡೋಣ, ಇಷ್ಟ ಆದರೆ ಏನಾದರೂ ನೋಡೋಣ ಹೆಂಗಿದೆ ಕಲೆಕ್ಷನ್ಸ್ ಅಂತ ನೋಡೋಣ. ಹೊಸದಾಗಿ ಸ್ಟಾರ್ಟ್ ಆಗಿರೋದಲ್ವಾ. ಏನಾದರೂ ತಗೊಳ್ಳೋ ಪ್ಲಾನ್ ಇದೆಯಾ? ನೋಡೋಣ. ಐಶ್ವರ್ಯ ಬಿಡಿಸಿದ್ರೆ ಫುಲ್ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ ಶಾಪಿಂಗ್ ಮಾಡಿ ಮಾಡಿ. ಇನ್ನೇನು ಇಲ್ಲ, ಏನು ತಗೋಬಾರ್ದು ಅಂತ ಅಂದ್ಕೊಂಡಿದ್ವಿ, ಏನು ತಗೊಳ್ಳಲ್ಲ ಇವಾಗ ಸದ್ಯಕ್ಕೆ. ಬಿಕಾಸ್ ನಮ್ಮ ದಿನ ಒಂದು ಶಾಪಿಂಗ್ ಬಾಕಿ ಐತೆ, ಅದಕ್ಕೆ ತಗೊಳ್ಳೇಬೇಕು ನಾವು. ಅದಕ್ಕೆ ಇವಾಗ ಸದ್ಯಕ್ಕಂತೂ ಏನೂ ತಗೊಳ್ಳಲ್ಲ. ಇವಾಗ ರೀಸೆಂಟಾಗಿ ತಗೊಬಂದಿದ್ದೀವಿ ಎಲ್ಲ ಮೈಸೂರಿಗೆ ಹೋದಾಗ. ಈಗೇನು ತಗೊಳ್ಳೋ ಪ್ಲಾನ್ಸ್ ಇಲ್ಲ. ನೋಡೋಣ ಕಲೆಕ್ಷನ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಾವು ಸರ್ವಿಸ್ಗೆ ಹೋದಾಗ ಏನು ಮಾಡ್ತಿದ್ವಿ ಗೊತ್ತಾ, ಟೈಮ್ ಪಾಸ್ ಫುಲ್ ತಿನ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಈ ಸತಿ ನಮಗೆ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಪ್ರದೀಪ್ ಇಬ್ರು ಡಯಟ್ ಮಾಡ್ತಾ ಇದೀವಿ. ಹೊರಗಡೆ ಫುಡ್ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ. ಡಯಟ್ ಅನ್ನೋದಕ್ಕಿಂತ ಹೆಲ್ತಿ ಲೈಫ್ ಸ್ಟೈಲ್ ಸ್ವಲ್ಪ ಆದ್ರೂ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಹೊರಗಡೆ ತಿಂತಾ ಇದ್ದೆ ನಾನು. ಅದಕ್ಕೋಸ್ಕರ ಹೊರಗಡೆ ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಬಟ್ ಸ್ವಲ್ಪ ದಿನ ಆದ್ಮೇಲೆ ಅದು ಅಡ್ಜಸ್ಟ್ ಆಗ್ತಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ, ಬಿಕಾಸ್ ದಿನಕ್ಕೆ ಒಂದ್ಸತಿ ಏನಾದ್ರು ಒಂದೊಂದು ತಿಂತಾ ಇದ್ದೆ ಹೊರಗಡೆ ಹೋದಾಗೆಲ್ಲ. ಇವಾಗ ನಾವು ಇಬ್ರು ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ, ಅವ್ರು ಏನೂ ತಿನ್ನಲ್ಲ ಆಯ್ತಾ. ಈಚೆ ಹೋದ್ರು ಅವ್ರು ಏನೂ ತಿನ್ನಲ್ಲ. ನನ್ಗೆ ಅವಾಗ ಏನನ್ಸುತ್ತೆ ಗೊತ್ತಾ, ನೆಕ್ಸ್ಟ್ ಡೇ ವೆಯ್ಟ್ ಚೆಕ್ ಮಾಡಿದಾಗ ಅಯ್ಯೋ ನಾನು ತಿನ್ಬಾರ್ದಿತ್ತು ಅಂತ ಅನ್ಸುತ್ತೆ. ಅವ್ರು ಬೇಗ ವೆಯ್ಟ್ ರೆಡ್ಯೂಸ್ ಆಗಿದ್ದಾರೆ. ಹೇಳ್ಬೇಕಂತ ಅಂದ್ರೆ ನಾನು ರೆಡ್ಯೂಸ್ ಆಗಿರೋದೇ ಸ್ವಲ್ಪ ಆಯ್ತಾ. ಅವ್ರು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ, ಸ್ವಲ್ಪ ತುಂಬಾ ರೆಡ್ಯೂಸ್ ಆಗಿದೆ. ಎಷ್ಟಾಗಿದ್ದೀರಾ ಹೇಳ ಗೈಸ್? ಅವ್ರ ವೆಯ್ಟು 84 kg ಇದ್ದಿದ್ದು ಆಯ್ತಾ. ಅಟ್ ಪ್ರೆಸೆಂಟ್ ಈ 73.9. ಮಾರ್ನಿಂಗ್ ಚೆಕ್ ಮಾಡಿದಾಗ ಎಷ್ಟು kg ವೆಯ್ಟ್ ಲಾಸ್ ಆಗಿದೆ ಅಂತ ನೀವೇ ಚೆಕ್ ಮಾಡಿ. ನಂದು 3 kg ಕಡಿಮೆ ಆಗಿದೆ. ನಂದು 3 kg ಕಡಿಮೆ ಆಗಿದೆ. ಇನ್ನ ಗೊತ್ತಿಲ್ಲ ಇನ್ನ ವೆಯ್ಟ್ ಲಾಸ್ ಮಾಡ್ಬೇಕನ್ನೋ ಪ್ಲಾನ್ ಇಲ್ಲ. ಬಟ್ ಹಿಂಗೆ ಕಂಟಿನ್ಯೂ ಮಾಡ್ಬೇಕು. ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ಜಾಸ್ತಿ ಹೊರಗಡೆ ಫುಡ್ ತಿನ್ನೋದು ಬೇಡ.
ಅನ್ಹೆಲ್ತಿ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಬಿಟ್ರೆ ಇನ್ನೆಂಥದಿಲ್ಲ. ಎಷ್ಟು ದಿನದ ತನಕ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ನೋಡೋಣ ಎಷ್ಟು ದಿನ ತನಕ ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿ ತನಕ ಆದ್ರೂ ನಮ್ಮ ಬಾಡಿ ಖುಷಿಯಾಗಿರುತ್ತೆ, ಅಟ್ಲೀಸ್ಟ್ ಹೊಟ್ಟೆ ಖುಷಿಯಾಗಿರುತ್ತೆ. ಅದು ಇದು ಹಳು ಹುಳು ತಿನ್ನೋದು ಬಿಟ್ಟಿರುತ್ತೆ. ನೋಡೋಣ. ನಮ್ದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ಪ್ರದೀಪ್ ಇಬ್ರು ಕುತ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಆದ್ರೆ ವಿ ವಿಲ್ ಟು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅನ್ನೋದಿದ್ರೆ ನಮ್ಮ ಜರ್ನಿ ಹೇಗಿತ್ತು ಅನ್ನೋದು ಏನೇನು ಡೀಟೇಲ್ಸ್ ಬೇಕಿದ್ರು ಇಲ್ಲ ವಿಡಿಯೋ ನಾವು ಮಾಡ್ಬೇಕಂತ ಇದ್ರೆ ಕಮೆಂಟ್ ಮಾಡಿ. ವಿ ವಿಲ್ ಟು. ಪ್ಲಾನ್ ಇದೆ ಮಾಡೋಣ ಅಂತ, ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡಿ ಆ ವಿಡಿಯೋ ಮಾಡ್ತೀವಿ. ಗೈಸ್, ಒಂದು ಚೇಂಜಸ್, ನಾನು 3 kg ಹೇಳಿದ್ನಲ್ಲ, 3 kg ಅಲ್ಲ 4 kg ನಂದು ವೆಯ್ಟ್ ಲಾಸ್ ಆಗಿರೋದು. ಎಷ್ಟು kg ಅಂತಾನು ಹೇಳ್ಬಿಡ್ತೀನಿ, ಯಾಕೆ ಸುಮ್ಮನೆ ಏನು ಮುಚ್ಚಿಡ ಅಂಥದ್ದೇನೂ ಇಲ್ಲ, ಹೇಳ್ತೀನಿ. ನೆಕ್ಸ್ಟ್ ವೆಯ್ಟ್ ಲಾಸ್ ವ್ಲಾಗ್ ಮಾಡ್ತೀನಲ್ಲ ಅದ್ರಲ್ಲಿ ಹೇಳ್ತೀನಿ, ಈಗ ಹೇಳಲ್ಲ. ಬಟ್ ವೆಯ್ಟ್ ಲಾಸ್ ಆಗಿರೋದು ನಂದು 4 kg. ಅವ್ರದ್ದು ನನಗೆ ಅವ್ರದ್ದು 10 kg ಆಯ್ತು. ಆದರೆ ಅವರು 3 kg ವೆಯ್ಟ್ ಲಾಸ್ ಆಗೋ ತನಕ ಅಷ್ಟು ಸೀರಿಯಸ್ ಆಗಿ ಇರಲಿಲ್ಲ. ಬಟ್ ಅದಾದ್ಮೇಲೆ 7 kg ಅವ್ರು ಕನ್ಸಿಡರ್ ಮಾಡಿ ಹೇಳಿದ್ದು. ಓವರ್ ಆಲ್ 10 kg. ತಿಪ್ಟೂರ್ ಎಂಟರ್ ಆದ್ವಿ. ನಾವಿವಾಗ ಅಂದ್ಕೊಂಡಿರೋದು ಪ್ರದೀಪ್ ನಮ್ಮ ಫ್ರೆಂಡ್ಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವರು ಹೋಗಿ ಎಂತ ಕಾರ್ ಸರ್ವಿಸಿಗೆ ಕೊಟ್ಟು ಬರ್ತಾರೆ. ಅನನ್ಯ, ಅಡ್ರೆಸ್ ಯಾವುದು ಫ್ರೆಂಡ್ಸಿಗೆ? ಹಾಸನ್ ಸರ್ಕಲ್, ಕಲ್ಪತರು ಕಾಲೇಜ್ ಮುಂದೆನಾ? ಅದೇ ಗೈಸ್ ಅಡ್ರೆಸ್. ಈವನ್ ಗೂಗಲ್ ಅಲ್ಲಿ ಕೂಡ ಲೊಕೇಶನ್ ಅಲ್ಲಿ ಮುಂದೆ ಇಲ್ಲೇ ಹಾಕ್ಲಲ್ಲ, ಇಲ್ಲೇ ಬಿಟ್ಲ, ಎತ್ತಿಲ್ಲ ಅನ್ನೋದರ ಹೇಳ್ತಾ ಇದೀರಾ? ಕರೆಂಟ್ ಟೆಕ್ಸ್ಟೈಲ್ ಇದೆಯಲ್ಲ, ಅಲ್ಲಿ ಬಿಡ್ರಿ. ಅಲ್ಲ, ಇದು ಸ್ಪೆಕ್ಸೋ. ಕರೆಕ್ಟ್. ಸ್ಪೆಕ್ಸ್ ಶಾಪ್ ಹತ್ರ ಬಿಡಿ, ಅಲ್ಲಿಂದ ನಾವು ಅಲ್ಲಿಂದ ಹತ್ರ ಆಗುತ್ತೆ ನಾವು ಹೋಗಿ. ಸ್ಪೆಕ್ಸ್ ಬೇಡ, ಅಮ್ಮ ಇಲ್ಲೆಲ್ಲೋ ಅದೇ ಸ್ಯಾರಿ ಪೀಸ್ ತಗೋಬೇಕು ಅಂತಿದ್ವಲ್ಲ, ಆ ತರದ್ ಐತೆ, ನೋಡ್ಕೊಂಡು ಹೋಗಿ ಅಂತ ಹೇಳೈತೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸ್ಪೆಕ್ಸ್ ತಾಳಿ ಇರಲ್ಲೈತೆ. ಬಿಡಿತಾ ಇದೀವಿ ಗೈಸ್. ಬಾಯ್ ಬಾಯ್. ಅನನ್ಯ ಅವಳು ಸ್ಪೆಕ್ಸ್ ತಗೊಂತಿದ್ದಾಳೆ. ಬಾಕ್ಸ್ ಅನನ್ಯ ನಿಂದು ಸ್ಪೆಕ್ಸ್ದು ಇಲ್ಲಿರುತ್ತಾ? ಕೇಳೋದು ನೋಡೋಣ, ಕೇಳೋಣ. ಇದ್ರೆ ತಗೊಳ್ಳೋಣ. ನೋಡೋಣ ಗೈಸ್, ನಾವು ಒಂದು ಫ್ಯಾಬ್ರಿಕ್ ನೋಡೋಕ್ಕೆ ಅಂತ ಹುಡುಕ್ತಾ ಇದ್ದೀವಿ. ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಇಲ್ಲೆಲ್ಲೂ ಇಲ್ಲ. ಅನನ್ಯ ಲಿಪ್ ಲೈನರ್ ತಗೋಬೇಕು ಅಂತ ಹೋಗಿದ್ಲಾ, ಶೇಡ್ಸ್ ಇಲ್ಲ, ಅದಕ್ಕೆ ನೈಕಾ ಎಲ್ಲ ಆರ್ಡರ್ ಮಾಡು ಅಂತ ಹೇಳಿದ್ವಿ. ನೋಡು ಹೆಂಗ್ ಮಾಡ್ತೀಯ. ಗೈಸ್, ಏನು ಗೊತ್ತಾ, ಸ್ಪೆಕ್ಸ್ ಏನೋ ಸ್ವಲ್ಪ ಏನಾಗಿತ್ತು, ಡ್ಯಾಮೇಜ್ ಆಗಿದೆ. ಸ್ವಲ್ಪದೇನೋ ಗ್ಯಾಪ್ ತರ ಬಿಟ್ಕೊಂಡ್ ತರ ಆಗಿತ್ತು. ಅದು ಸರಿ ಮಾಡಿಸ್ಕೊಳಕ್ ಹೋಗಿ ಒಂದು ಸನ್ ಗ್ಲಾಸ್ ತಗೊಬಂದಿದ್ದಾಳೆ, ಹೊಸ ಸನ್ ಗ್ಲಾಸ್. ನಮ್ಮ ಹುಡುಗಿನ ಫುಲ್ ಮಿಂಚಿಂಗ್ ಟ್ರಿಪ್ಸ್ ಅಲ್ಲೆಲ್ಲ. ವಿ ಆರ್ ಇನ್ ಸೂಪರ್ ಮಾರ್ಕೆಟ್. ಏನು ಬೇಕು? ಓಕೆ, ಅನನ್ಯೊಂದು ಲಿಸ್ಟು ಗೈಸ್. ಪನ್ನೀರ್ ಅಂತ, ಕೊರಿಯನ್ ಮ್ಯಾಗಿ ಅಂತ, ಬಟ್ ಇಲ್ಲೆಲ್ಲೂ ಸಿಗಲ್ಲ ಯೂಶ್ವಲಿ ನಾನು ನೋಡಿರೋದು. ನೋಡೋಣ, ಹುಡುಕ್ತೀವಿ. ನಾನು ಒಂದು ಪರ್ಟಿಕ್ಯುಲರಾಗಿ ಒಂದು ಅಂದ್ಕೊಂಡಿದ್ದೀನಿ, ಚೀಸ್ ಪಾಸ್ತದು, ಅದನ್ನ ನೋಡ್ತೀವಿ ಗೈಸ್. ಪ್ರದೀಪ್ ಸಿಯರ್ ಏನು ನೋಡ್ತಾ ಇದ್ದೀರಾ? ಏನಾದ್ರು ತಗೋಬೇಕಾ? ಅವಳು ಅನನ್ಯ ತಗೊಂಡಿರೋ. ಹೆಂಗ್ ರಿಯಾಕ್ಷನ್ ನೋಡಿ ಹೆಂಗ್ ಕೊಡ್ತಾರೆ ಅಂತ. ನಾನು ಈಗ ರೀಸೆಂಟಾಗಿ ಬರ್ಡೇ ಗಿಫ್ಟ್ ಕೊಟ್ಟಿದ್ರು, ಗುಚ್ಚಿದು, ಅದಕ್ಕೆ ಇನ್ನೊಂದು ತಗೋಬಿಟ್ಟಿದ್ಯಾ ಅಂತ. ನೈಸ್, ಚೆನ್ನಾಗಿದೆಯಾ? ಅದು ಸೈಡ್ ತೋರಿಸಿ ಬಿಡು. ಆಯ್ತು, ತೋರಿಸಲ್ಲ. ಇಷ್ಟು ತೋರಿಸ್ಬಿಡು ಅಂತ ಜಾಸ್ತಿ. ಆಯ್ತಾ? ಇಂಟು ಹೆಂಗೆ ಗೊತ್ತಾ, ನನಗೆ ಕೊರಿಯನ್ ಮ್ಯಾಗಿ ಸಿಕ್ಕೈತೆ. ನಂದು ನಾನು ಅಂದ್ಕೊಂಡಿದ್ದ ಫ್ಲೇವರ್ ನನ್ನ ಪಾಸ್ತಾನೇ ಸಿಕ್ಕಿಲ್ಲ ಹೇಳ್ಬೇಕಂದ್ರೆ. ಪನ್ನೀರ್
ಎಷ್ಟು ಮಳೆ ಬರ್ತಿದೆ, ಅವಾಗಲೇ ಜೋರಾಗಿ ಬರ್ತಿತ್ತು, ಇವಾಗ ಸ್ವಲ್ಪ ನಿಧಾನ ಆಗೈತೆ. ಫ್ರೆಂಡ್ಸ್ ಇಲ್ಲ ಇಲ್ಲ ಹಾಂ ಫ್ರೆಂಡ್ಸ್ ಹುಡುಗಿರು ಬ್ರ್ಯಾಂಡ್ಸ್ ಗೊತ್ತಿರಲ್ವ? ಟ್ರೆಂಡ್ಸ್ ನನಗೆ ಗೊತ್ತಿರೋದು, ನಿಮ್ದು ಗೊತ್ತಿಲ್ಲ ನನಗೆ. ಇವಾಗ ಟ್ರೆಂಡ್ಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಸೋನೆ ಬರ್ತೈತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್ ಮಾರ್ಕೆಟಲ್ಲಿ ಅನನ್ಯನ್ ಕೊರಿಯನ್ ಮ್ಯಾಗಿ, ದೆನ್ ವೆಟ್ ವೈಪ್ಸ್ ತೊಗೊಂಡೋಳು. ಅದಾದಮೇಲೆ ಏನು ತೊಗೊಂಡು ಡ್ರೈ ಫ್ರೂಟ್ಸ್, ಪನ್ನೀರು, ಡ್ರೈ ಫ್ರೂಟ್ಸು, ಮಿಲ್ಕಿ ಬಾರ್. ಇವಳು ತಿನ್ನೋದಲ್ದೆ ನಮ್ಮನ್ನು ಹಾಳು ಮಾಡ್ತಾಳೆ ಇವಳು. ಬಟ್ ಒಂದೇ ಪೀಸ್ ತಿಂದಿದ್ದು, ಒಂದು ಸ್ಕ್ವೇರ್ ಇರುತ್ತಲ್ಲ ಚಿಕ್ಕದು. ಅವಳು ಎಷ್ಟೊಂದು ದಿನ ಆಗಿತ್ತಂದಾಗ ಮಿಲ್ಕಿ ಬಾರ್ ತಿಂದು, ಅದಕ್ಕೆ ಅದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಟೇಸ್ಟ್ ಮಾಡೋಕ್ಕೆ ಎತ್ಕೊಂಡು ಓಕೆ ಒಂದು ಸ್ಕ್ವೇರಿಂದ ಏನಾಗಲ್ಲ ಅಂತ ಇಟ್ಸ್ ಓಕೆ ಅಂತ ನಾವು ತಿಂತೀವಿ. ಪೋಷನ್ ಕಂಟ್ರೋಲ್ ಇಸ್ ಇಂಪಾರ್ಟೆಂಟ್. ನಡ್ಕೊಂಡು ಹೋಗ್ತಿದ್ದೀವಿ. ಈಗ 2 ಕಿಲೋಮೀಟರ್ಸ್ ಇರೋದು, ನಮಗೂ ಹೆಂಗೋ ವಾಕ್ ಆಗುತ್ತೆ ಅಂತ ಹೋಗ್ತಾ ಇದೀವಿ. ಬಟ್ ಇಲ್ಲಿ ಮಳೆ ನೀರು ಇರೋದ್ರಿಂದ ನಾವು ಸ್ಲಿಪ್ಪರ್ ಹಾಕಿರೋದಕ್ಕೆ ಪ್ಯಾಂಟಿಗೆಲ್ಲ ಆರುತ್ತೆ ಅಂತ ನಿಧಾನಕ್ಕೆ ಹೋಗ್ತಿದ್ವಿ. ಪ್ರದೀಪ್ ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಅಂದರೆ ಅವ್ರದ್ದು 1 ಹೆಜ್ಜೆ ನಮ್ಮ 4 ಹೆಜ್ಜೆ ಆಗಬೇಕು. ಮುಂದೆ ಹೋಗ್ತಾವ್ರೆ, ಪಾಪ ಅವ್ರು ನೋಡಿದ್ರೆ ನಿಧಾನಕ್ಕೆ ಹೋಗೋದ್ರೆ ಕಾಣಿಸ್ತಾರೆ. ಮಳೆ ಬಂತು, ಸರಿ ಬಾಯ್. ಈ ಫುಲ್ ಮಳೆ ಜೋರಾಯಿತು, ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಮೆಡಿಕಲ್ ಸ್ಟಾಪ್ ಆದರೆ ನಿಂತ್ಕೋತೀನಿ. ಇವ್ರು ಆಲ್ರೆಡಿ ಬಂದು ನಿಂತಿದ್ದಾರೆ, ಬಿಟ್ಬಿಟ್ಟು ಓಡ್ ಬರ್ತಾರೆ. ಈ ಮಳೇಲಿ ಮಾತ್ರ ಎಲ್ಲೂ ಬರಬಾರ್ದು ಮಾತ್ರ. Do you want to say anything? No. ಸುಮ್ಮನೆ ನೋಡ್ಕೊತಾ ಇದ್ದೀರಾ? ಏನು ಹೇಳಿ, ಏನು ಕೇಳಿದ್ರೆ? ಇಲ್ಲ ಹೇಳಿ ಏನು ಹೇಳಿ, ನಾನೇ ಹೇಳ್ತೀನಿ. ಮಸಾಲೆ ಪುರಿ ಬೇಕಾ ಅಂತ ಕೇಳಿದ್ರು. ಹಿಂಗೆ ಕೇಳಿ ತಿನ್ನಂಗೆ ಮಾಡಿಸೋದು. ನಾನು ಸರಿ ಆಯಿತು ಬಿಡಿ ಏನಾಗಲ್ಲ ಇವತ್ತೊಂದು ದಿನ ಅಂತ ಅಂದ್ಕೊಂಡು ಹೋಗಿ ತಿನ್ನೋದು ಸ್ವಲ್ಪ. ಆಮೇಲೆ ಒಂದು ಬೈಟ್ ಕೂಡ ತಿನ್ನಲ್ಲ ಇವರು. ನಾನು ತಿಂದು ನಾನು ಹಾಳು ಮಾಡ್ಕೊಳ್ಳೋದು. ನನ್ನ ಹೆಲ್ತು ನನ್ನ ಡೇಟ್ ಎಲ್ಲ ಹೋಗುತ್ತೆ ಅವಾಗ. ಕೇಳಿ ಹಾಳು ಮಾಡೋದು ಅಂತಾರಲ್ಲ ಹಿಂಗೆ. ಅನನ್ಯನ್ ಡಯಟ್ ಬಗ್ಗೆ ತಿಳ್ಕೊಬೇಕಾ? ಅಯ್ಯೋ ಅವಳು ಸಖತ್ ಸಿಂಪಲ್ ಗೈಸ್. ಐ ಗೆಸ್ ಅದು ಫಾಲೋ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಅವಳು ಒಂದೇ ಮಾಡೋದು ಡಯಟ್ ಮಾಡ್ಬೇಕಾದ್ರೆ, ವೆಯ್ಟ್ ಲಾಸ್ ಕೂಡ ಆಗುತ್ತದು. ಹೇಳ್ತೀಯಾ? ಏನೂ ಇಲ್ಲ ಗೈಸ್. ನೈಟ್ ಊಟ 6 o'clock ಅಷ್ಟರಲ್ಲಿ ಮುಗಿಸ್ಬಿಡ್ತಾಳೆ. 6:30ನ 6 ಅಷ್ಟರಲ್ಲಿ ಮುಗಿಸ್ಬಿಡ್ತಾಳೆ. ಅಷ್ಟೇ ಸಿಂಪಲ್. ಮಳೆ ಫುಲ್ ಜೋರಾಯಿತು. ಆಯ್ತು ಹಾಕೋ. ಅನನ್ಯ ಸ್ಪೆಕ್ಸ್ ಹಾಕೋತೀನಿ, ಹೆಂಗೆ ಕಾಣಿಸುತ್ತೆ ಅಂತ ನೋಡ್ತಾಳಂತೆ. ತೋರಿಸ್ತೀನಿ ತಡೀರಿ, ಹಿಂಗೆ ಕಾಣಿಸ್ತಾಳೆ. ಆಫ್ ಮಾಡು ಅಂತ ಹೇಳ್ತಾಳೆ. ಸೊ ಕ್ಯೂಟ್, ಚೆನ್ನಾಗಿ ಕಾಣಿಸ್ತೀವಿ. ಏನದು? ಓಕೆ, ಅದಕ್ಕೇನೆ ನಾನು ಏನು ಬಿತ್ತು ಹಿಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂದ್ಕೊಂಡೆ. ನೈಸ್. ನಮ್ಮ ಯು ವಾಂಟ್ ಮಸಾಲೆ ಪುರಿ? ಒಂದು ಕೇಳಿ, ಆಮೇಲೆ ನೋಡಿ ಹೆಂಗೆ ಕ್ಯಾಮ್ರಾ ಹಿಡಿದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ಬೇಡ ನೋಡಿ ಹಿಂಗೆ ಟೆಂಪ್ಟ್ ಮಾಡೋದು, ಫುಲ್ ತಿನ್ನಂಗೆ ಮಾಡಿಬಿಡೋದು. ಬೇಕಾ? ನಾನು 1 ಸತಿ ಕೇಳಿರ್ತೀನಿ, ಇವ್ರು 3 ಸತಿ ಕೇಳೋದು. ಬೇಕಾ ಟು ವಾಟ್ ಮಸಾಲೆ ಪುರಿ ಅಂತ ಆಮೇಲೆ ತಿನ್ನಂಗೆ ಮಾಡಿಬಿಡೋದು. ನಾನು ಹೇಳಿಲ್ಲ ಗೈ, ಸುಳ್ಳು, ಬರ್ರೀ ಸುಳ್ಳು. ಅಲ್ಲ ಐತೆ ಮಸಾಲೆ ಪುರಿ ನಮ್ಮ ಅಪೋಸಿಟಲ್ಲಿ, ಅದಕ್ಕೆ ಕೇಳ್ತಾ ಇರೋದು ಇವರು. ಗೈಸ್, ವಿ ಆರ್ ಹಿಯರ್ ಅಟ್ ಅನನ್ಯಾಸ್ ಫೇವರೇಟ್ ಪ್ಲೇಸ್. ತಿಪ್ಟೂರಿಗೆ ಬಂದಾಗ ಮಿಸ್ಸೇ ಮಾಡ್ಕೊಳ್ಳಲ್ಲ ಇವಳು. ಗೋಲ್ಗಪ್ಪ ಇವಳು ಫೇವ್ರೇಟು.
ಬೇರೆ ಯಾರಿಗೆಲ್ಲ ಗೋಲ್ಗಪ್ಪ ಇಷ್ಟ ನೋಡಿ ಕಮೆಂಟ್ ಮಾಡಿ ಗೈಸ್. ಹುಡುಗಿರ್ ಪರ್ಸನಲ್ ಫೇವ್ರೆಟ್. ಯಾರು ಕುಡಿತೀರಾ ಬಟ್ಲಲ್ಲಿ? ಸ್ಪೂನಲ್ಲಿ ಯಾರು ಕುಡಿತೀರಾ? ಯೂಶಲಿ ಗೋಲ್ಗಪ್ಪ ಹತ್ರ ಸ್ಪೂನ್ ಕೊಡಲ್ಲ. ಮಸಾಲೆ ಪುರಿ ಪಾನಿಪುರಿ ಪ್ಲೇಟ್ ತಗೊಂಡ ಕೊಡ್ತಾರೆ. ನಾನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಅನನ್ಯ ನಾನು ಹೆಂಗೋ ಮನೇಲಿ ಆರಾಮಾಗಿರ್ತಿದ್ದ, ಕರ್ಕೊಬಂದು ಇಲ್ಲಿ ನಡೆಸ್ತವಳ ಅಂತವಳ. ಆಟೋ ಕೇಳಿದ್ವಿ, ಬಟ್ ಇಷ್ಟು ದೂರ ಬಂದ್ಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡೆ. ಇನ್ನು ಸ್ವಲ್ಪ ದೂರ ಇದ್ದಾಗೆ ಅಲ್ಲಿನ ತನಕ ಅಷ್ಟೇ. ಅಲ್ಲೊಂದು ಬಸ್ ಹೋಗ್ತಾ ಇದೆ ಅಲ್ಲ, ಅಲ್ಲಿನ ತನಕ ಅಷ್ಟೇ. ಯಪ್ಪ ಗೈಸ್, ನಮ್ಮ ಟ್ರೆಂಡ್ ಸಿಕ್ತು ಇಲ್ಲಿ. ಗೈಸ್ ಇಲ್ಲಿ ನಮ್ಮ ಟ್ರೆಂಡ್ಸ್ ಇನ್ ತಿಪ್ಟೂರ್. ನೋಡಿ ಗೈಸ್ ನಮ್ಮ ಟ್ರೆಂಡ್ಸ್ನ. ಶರ್ಟ್ಸ್ This is for you guys. Namaste, beautiful. Ah, so sweet. ಇವಾಗ ಆಲ್ರೆಡಿ 4:15 ಟೀ ಕುಡಿಯೋಕೆ ಬಂದಿದ್ದೆ. ನಂದು ಟೀ, ಅನನ್ಯಂದು ಕಾಫಿ. ಗೈಸ್ ಅನನ್ಯ ಫೀಲ್ ಮಾಡ್ಕೊಂಡು ಕುಡಿಬೇಕು ಅಂತ ಇಲ್ಲಿ ಕರ್ಕೊಬಂದ ಸೈಡಿಗೆ ಹೋಗೋಣ ಬಾ ಅಂತ. ಹೆಂಗೈತೆ ಕಾಫಿ? ಅವಳು ಕಾಫಿ, ನನ್ನ ಟೀ. ಅವಳಿಗೆ ಸ್ಪೆಷಲಾಗಿ ಮಾಡಿಕೊಟ್ಟಿರೋದು ಗೈಸ್. ಡಿಕಾಕ್ಷನ್ ಕಡಿಮೆ ಇರಬೇಕು ಅಂತ. ನಂದು ಸಪ್ರೇಟ್ ಮಾಡಿದ್ದೆ ಅನ್ಸುತ್ತೆ. ನಾನು ಸಪ್ರೇಟ್ ಮಾಡಿದ್ರು ಇರೋದು ಮೀನ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ. ನಾನು ಅವಳು ಕೊಡೋದು ನೋಡಿ ಕಾಫಿನೇ ಹೇಳ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ಬಟ್ ಏನು ಮಾಡೋದು, ಆಲ್ರೆಡಿ ಹೇಳಿದ್ವಲ್ಲ. ಕಪ್ ಚೆನ್ನಾಗಿದೆ. ಹೆಂಗೈತೆ ಟೀ? ಚೆನ್ನಾಗಿದೆ. ಪ್ರದೀಪ್ ಇನ್ನೂ ಬಂದಿಲ್ಲ ಗೈಸ್, ಇನ್ನೂ ಕಾರ್ ಕೊಟ್ಟಿಲ್ಲ ಅಂತೆ. ಮೇ ಬಿ ಇವಾಗ ಕೊಡ್ತಾರೆ ಅನ್ಸುತ್ತೆ. ಇಸ್ಕೊಂಡ್ಬಿಟ್ಟು ಬರ್ತಾರೆ. ಏನಾದರೂ ತಿನ್ನಕ್ಕೆ ಹೋಗ್ಬೇಕು, ಸ್ವಲ್ಪ ಹೊಟ್ಟೆ ಹಸಿದೈತೆ. ನೋಡೋಣ ಏನು ತಿಂತೀವಿ ಅಂತ. ಅಟ್ಲೀಸ್ಟ್ ಇವಾಗ ಕಾಫಿ ಟೀ ಕೊಡ್ದಾದ್ಮೇಲೆ ಸ್ವಲ್ಪ ಅಷ್ಟೇನು ಹೊಟ್ಟೆ ಹಸಿಯಲ್ಲ ಅನಿಸುತ್ತೆ. ನೋಡೋಣ, ಏನಾದರೂ ತಿನ್ಕೊಂಡು ಹೋಗ್ತೀವಿ. ಟ್ರೆಂಡ್ಸಿಂದ ಬಂದ್ವಿ, ಬಟ್ ಏನೂ ತೊಗೊಳ್ಳಿಲ್ಲ. ಕಲೆಕ್ಷನ್ಸ್ ಓಕೆ ಚೆನ್ನಾಗಿದೆ, ಬಟ್ ನಮಗೆ ಶಾಪಿಂಗ್ ಮಾಡಬೇಕು ಅನ್ನೋದೇನು ಇರಲಿಲ್ಲ. ಮಾಡೋಕ್ಕೆ ಅಂತ ಹೋಗಿರಲಿಲ್ಲ, ಜಸ್ಟ್ ನೋಡೋಕ್ಕೆ ಅಂತಲೇ ಹೋಗಿದ್ದು. ನೋಡ್ಕೊಂಡು ಬಂದ್ವಿ ಅಷ್ಟೇ. ಏನು ಒಳಗಡೆನೇ ಏನು ತೊಗೋಬೇಕು ಅಂತ ಅನಿಸಿರ್ಲಿಲ್ಲ. ಇಲ್ಲಾಂತಿದ್ರೆ ಬಿಟ್ಟಂತೂ ಸೀನೇ ಇರಲಿಲ್ಲ ಅಷ್ಟೇ. Guys, we are here, Kaustuba. This is the desert place. ಯಾರು ಇಲ್ಲ ಅನ್ಸುತ್ತಲ್ಲ, ಅದಕ್ಕೆ ಹಾಕಿರಲ್ಲ. ಓಪನ್ ಐತೆ. ನಾನು ವ್ಲಾಗ್ ಮಾಡ್ತಿದ್ದೀನಿ. ಹೇಳು. ವೆಲ್ಕಮ್ ಬ್ಯಾಕ್ ಟು ಅನನ್ಯ ಯೂಟ್ಯೂಬ್ ಚಾನಲ್. ಮಕ್ಕ ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಏನು ಆರ್ಡರ್ ಮಾಡಿದ್ದೀರಾ? ನಾನು ಅಂತ ಪನ್ನೀರ್ ಪಾವ್ ಬಜ್ಜಿ, ಮಸಾಲೆ ಪುರಿ. ನೆಕ್ಸ್ಟ್ ಏನಂತ ಯೋಚನೆ ಮಾಡಬೇಕು. ಅನನ್ಯಂದು ಪಾವ್ ಬಜ್ಜಿ ಬೇಕು ಅಂತಂದು, ಅದಕ್ಕೆ ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಹೆಲ್ತಿ ಇರಲಿ ಅಂತ ಪನ್ನೀರ್ ಪಾವ್ ಬಜ್ಜಿ ಹೇಳಿದ್ವಿ. ಓಕೆ. ಮಸಾಲೆ ಪುರಿ ಟೆಂಪ್ಟೇಷನ್ ತಡಿಯೋಕ್ಕಾಗ್ತಿಲ್ವಂತೆ ನಮ್ಮ ಹುಡುಗರಿಗೆ. ಸೋ ಯಮ್ಮಿ. ಪನ್ನೀರ್ ಪಾವ್ ಬಜ್ಜಿ
ಹಿಂಗೆ ಸಕ್ಕತ್ತಾಗಿತ್ತಲ್ಲ ಎಲ್ಲ ಗೈಸ್ ಮಂಗಳೂರು ಬನ್ಸ್. ದಟ್ಸ್ ಮೈ ಫೇವ್ರೆಟ್. ಗೋಲಿ ಬಜ್ಜಿ, ಇಸ್ ಮಸಾಲ ದೋಸೆ, ಗೋಲಿ ಬಜ್ಜಿ ಟೆಂಪ್ಟಿಂಗ್. ನಾವಿವಾಗ ಗಡ್ಬಡ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ ಗೈಸ್. ಅವರ್ ಗಡ್ಬಡ್ ಇಸ್ ಇವಳಿಂದ ಡಯಟ್ ಎಲ್ಲ ಹಾಳಾಗ್ತಾ ಇರೋದು. ಎಷ್ಟು ಟೆಂಪ್ಟ್ ಆಗ್ತದೆ ಅದು ನೋಡಿದ್ರೆ. ಅಂದರೆ ಇವಳಿಗೆ ತಿನ್ಬೇಕಿದ್ದಿದ್ದು, ನಾವು ಇವಾಗ ಹೇಳಿದ್ದೀವಿ ಸ್ವಲ್ಪ ಅಷ್ಟೇ ತಿನ್ನೋದು ಅಂತ. ಖಾಲಿ ಆಗುತ್ತೆ ತಿನ್ನೋದು. ನನ್ನ ಫೇವ್ರೇಟ್ ಐಸ್ ಕ್ರೀಮು ಹೆಂಗೈತೆ ಗೊತ್ತಾ? ಫುಲ್ ಸ್ವರ್ಗ. ಅವಳು ಫೀಲ್ ಮಾಡ್ತಿರೋದು ನೋಡಿ ಗೈಸ್, ಹೆಂಗ್ ಫೀಲ್ ಮಾಡ್ತಾಳೆ ಅಂತ. ಸ್ಟ್ರಾಬೆರಿ ಚೆನ್ನಾಗಿರುತ್ತೆ. ವೆನಿಲಾ, ಸ್ಟ್ರಾಬೆರಿ, ಬಟರ್ ಅಷ್ಟರಲ್ಲಿ ಯಾವ ಚೆನ್ನಾಗಿರುತ್ತೆ? ಅವ್ರು ಕೇಳ್ತಿರೋದು ವೆನಿಲಾ ಸ್ಟ್ರಾಬೆರಿಯಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ ಮಾಡಿ ಗೈಸ್. ಬಟರ್ ಸ್ಕಾಚ್ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ವೆನಿಲಾ, ಸ್ಟ್ರಾಬೆರಿ, ಬಟರ್ ಸ್ಕಾಚ್ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ನೀವೇ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಯಾವ್ದು ಇಷ್ಟ ಅಂತ. ಅದೇ ನಿಂಗೆ ಯಾವ್ದು ಚೆನ್ನಾಗಿರುತ್ತೆ ಅನ್ಸುತ್ತೆ? ನನಗೆ ಬಟರ್ ಸ್ಕಾಚ್ ಆರ್ ವೆನಿಲಾ ಅನ್ಸುತ್ತೆ. ನಂಗೆ ಬಟರ್ ಸ್ಕಾಚ್ ಇಷ್ಟ. ಎಲ್ಲದು ಐಸ್ ಕ್ರೀಮ್ ಇಷ್ಟಪಡೋರ್ಗೆ ಎಲ್ಲದು ಇಷ್ಟ. ಸರಿ ನಂಗೆ ಬೇಡಪ್ಪ. ತಿನ್ನು ನೀನೇ ಸರಿ. ಹೆಂಗೈತೆ? ನನ್ನ ಫೇವ್ರೇಟ್ ಅಲ್ಲ, ಹೆಂಗಿದ್ರು ಚೆನ್ನಾಗಿರುತ್ತೆ. ಎಲ್ಲೋಯ್ತು ಡಯಟ್? ಕಂಟ್ರೋಲ್ ಮಾಡ್ತೀನಿ. ಫೋನ್ ಗೈಸ್ ಗೋಯಿಂಗ್ ಬ್ಯಾಕ್. ಡನ್. ತಿಂದ್ಬಿಟ್ಟು ಚೆನ್ನಾಗಿ ತಿಂದಿದ್ದೀವಿ. ತಿಂದು ಮುಗಿಸಿ ಹೊಡ್ತಾ ಇದ್ದೀವಿ. ಚೆನ್ನಾಗಿ ತಿಂದಿದ್ದೀವಿ. ಕ್ಯಾಲರೀಸ್ ಜಾಸ್ತಿ ಆಗಿರುತ್ತೆ ಗೊತ್ತಿಲ್ಲ, ಬಟ್ ವಿ ಆರ್ ಹ್ಯಾಪಿ ಆಫ್ಟರ್ ಎ ಲಾಂಗ್ ಟೈಮ್. ನಾವು ಏಪ್ರಿಲಲ್ಲಿ ಬಂದಿದ್ದು ಗೈಸ್ ಇಲ್ಲಿಗೆ. ಏಪ್ರಿಲಲ್ಲಿ ಗಡ್ಬಡ್ ತಿಂದಿದ್ದು ಅನ್ಸುತ್ತೆ, ಅವಾಗ ಅನ್ಸುತ್ತೆ. ಇವಾಗ ತಿಂದಿದ್ದು. ಓಕೆ, ಒಂದಿನ ಅಲ್ಲ, ಏನಾಗಲ್ಲ, ಎಲ್ಲದೂ ಇರಬೇಕು. ಎಷ್ಟೊಂದು ದಿನ ಆದ್ಮೇಲೆ ತಿಂದು. ಗಡ್ಬಡ್ ಇಸ್ ಮೈ ಫೇವ್ರೇಟ್. ಎಸ್ಪೆಷಲಿ ಐಸ್ ಕ್ರೀಮ್ಸ್ ಆರ್ ಮೈ ಫೇವ್ರೇಟ್. ಐಸ್ ಕ್ರೀಮ್, ಚಾಕ್ಲೇಟ್ಸ್ ಆ್ಯಂಡ್ ಆಲ್. ಓಕೆ, ಎಷ್ಟೊಂದು ದಿನ ಆದಮೇಲೆ ತಿನ್ನೋದಕ್ಕೆ ಏನಾಗಲ್ಲ. ಎಲ್ಲದು ಬರೀ ಡಯಟ್ ಅಂತಲೇ ಎಲ್ಲದು ಬರೀ ಹೆಲ್ತಿನೇ ತಿನ್ಬೇಕಂತ ಇಲ್ಲ. ನಮ್ಗೇನು ಖುಷಿ ಕೊಡುತ್ತೆ ಅದನ್ನು ಒಂದೊಂದ್ಸತಿ ತಿನ್ಬೇಕು, ಬಟ್ ಜಾಸ್ತಿ ತಿನ್ಬಾರ್ದು ಅಷ್ಟೇ. ಬೆಳಿಗ್ಗೆ ನೋಡಿದ್ರೆ ಹೆಲ್ತಿ ಇದನ್ನ ತಿನ್ನಿ ಗೈಸ್ ಅಂತ. ಅದನ್ನ ನಾನು ಅವಾಗ ಹೇಳಿದ್ದು ಅಷ್ಟೇನೆ. ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡುವ, ಹೆಲ್ತಿ ಫುಡ್ ತಿನ್ಬೇಕು, ಬಟ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಚೀಟ್ ಡೇಸ್ ಓಕೆ ಅಂತ ನಾನು ಹೇಳಿದ್ದು. ನಾನು ವೀಕ್ಲಿ ಒನ್ಸ್ ಮಾಡಿಲ್ಲ, ಇವಾಗ ತಿಂದ್ರು ಓಕೆ. ಹೆಂಗೆ ಇವ್ರು ಹೇಳ್ತವ್ರೆ ಕ್ಯಾಲೋರೀಸ್ ನೋಡು ಅಂತ. ಬಟ್ ಇಟ್ಸ್ ಓಕೆ. 3 ಜನದಿಂದ ತಿಂದಿರೋದ್ರಿಂದ ಜಾಸ್ತಿ ಕ್ಯಾಲೋರೀಸ್ ಆಗಿಲ್ಲ, ಬಿಕಾಸ್ ನಾವು ಆಫ್ಟರ್ನೂನ್ ಊಟ ಮಾಡಿರ್ಲಿಲ್ಲ ಅಲ್ಲ, ಅಲ್ಲಿಗೆ ಸರಿ ಹೋಗುತ್ತೆ ಇದು. ಗೈಸ್ ವಿ ಆರ್ ಗೋಯಿಂಗ್ ಬ್ಯಾಕ್. 6:19 ಟೈಮು. ಇವಾಗ ಹೋಗ್ತಿದ್ದೀವಿ ನಾವು. ಮಾರ್ನಿಂಗ್ ಅಂದರೆ ಆಫ್ಟರ್ನೂನ್ ಬಂದಿದ್ದು. ಯೂಶ್ವಲಿ ಐ ಗೆಸ್ 1 o'clock ಆ ಥರ ಆಗಿತ್ತೇನೋ, 12 ಸಮಥಿಂಗು 1 o'clock ನಿಯರ್ಲಿ ಅಷ್ಟಾಗಿತ್ತು. ನನ್ನ ಡ್ರಾಪ್ ಮಾಡಿ ಹೋಗ್ತಾ ಇರೋದೆ. ಹೊಟ್ಟೆ ತುಂಬ ಐತಂತೆ, ಎಂಥದ್ದು ಇಲ್ಲ, ಜಾಸ್ತಿ ತಿಂದಿಲ್ಲ ಗೈಸ್. 3 ಜನದಿಂದ ಒಂದೊಂದು ಪ್ಲೇಟ್ ಅಷ್ಟೇ ತಿಂದಿರೋದು. ಎಕ್ಸ್ಪ್ರೆಷನ್ ನೋಡಿ ಹೊಳ್ದು ಹೆಂಗ್ ಕೊಡ್ತಾಳೆ. ಅಷ್ಟೇ. ನೀವು ಕೊರಿಯನ್ ಮ್ಯಾಗಿ ಹೋಗಿ ಮಾಡ್ಕೊಂಡು ತಿಂತಾ ಇರೋದು ಹೆಂಗಿದ್ರೆ ನೀನು ಟ್ರೈ ಮಾಡ್ತೀಯಾ ಗೈಸ್? ಅವಳು ಏನ್ ಹೇಳಿದ್ಲು ಗೊತ್ತಾ, ನನ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿದ್ಲು. ಇಬ್ರು ಕೊರಿಯನ್ ಮ್ಯಾಗಿ ಚಾಲೆಂಜ್ ಇಂದು. ಬಟ್ ನಾನು ಅಲ್ಲಿಗೆ ಹೋಗ್ತಿದ್ದೀನಲ್ಲ, ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಟ್ರೈ ಮಾಡ್ತೀವಿ ಕೊರಿಯನ್ ಮ್ಯಾಗಿ. ಈಗ ಟೈಮ್ ಇಲ್ಲ, ನಾವು ಅಲ್ಲಿ ತುರ್ಬೇಕೆರಲ್ಲಿ ಸಿಗಲ್ವಲ್ಲ? ತುರ್ಬೇಕೆರಲ್ಲಿ ಸಿಗಲ್ಲ ಗೈಸ್. ಅವತ್ತು ನಾನು ಎಷ್ಟೊಂದು ಹುಡುಕ್ತೆ ಎಲ್ಲ ಹತ್ರ. ಇಲ್ಲಿ ಸಿಗಲ್ಲ ಅಂತಾನೆ ಅಂದ್ಕೊಂಡಿದ್ದು, ಸಿಕ್ಕಿದ್ದೆ ಹೆಚ್ಚು ನಮ್ಗೆ.
ನೀನ್ ಟೇಸ್ಟ್ ಮಾಡಿ ನೋಡು ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದ್ಸತಿ ಮಾಡೋಣ. ನಾನ್ ಪಾಸ್ತಾ ಹುಡುಕಿದ್ ಸಿಕ್ಕಿಲ್ಲ ಗೈಸ್. ನಾನು ಪರ್ಟಿಕ್ಯುಲರ್ ಆಗಿ ಅದೇ ಒಂದೇ ಬ್ರ್ಯಾಂಡ್ ಅಲ್ಲಿ ಹುಡುಕ್ತಾ ಇದ್ದೆ. ಸಖತ್ ಇಷ್ಟ ನನಗೆ ಗೊತ್ತಾ, ಸಿಕ್ಕಾಪಟ್ಟೆ. ಬಟ್ ಅಲ್ಲಿ ತುರುವೇಕೆರೆಯಲ್ಲಿ ಕಾಸ್ಟ್ ಜಾಸ್ತಿ. ಅದು ನಾರ್ಮಲ್ ಪ್ಲೈನ್ ಪಾಸ್ತಾಸ್ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಅಂತ ತಗೊಳಲ್ಲ ಅಂತ ಹೇಳಿ ತರ್ಸಲ್ಲ ಯಾರುನು. ಫಸ್ಟ್ ತರಿಸ್ತಿದ್ರು, ಅವಾಗ್ಲೇ ನಾನು ಟೇಸ್ಟ್ ಮಾಡಿದ್ದು. ಅದಾದ್ಮೇಲೆ ತರ್ಸೋದ್ ಬಿಟ್ಬಿಟ್ಟಿದ್ದಾರೆ, ಇವಾಗ ಸಿಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹುಡುಕ್ತೆ. ಬಟ್ ಆನ್ಲೈನಲ್ಲಿ ಸಿಗುತ್ತೆ, ಆರ್ಡರ್ ಮಾಡ್ಕೊಂಡು. ನಿಮ್ಗೆ ಯಾವ್ದಾದ್ರು ಒಂದು ಬ್ಲಾಗಲ್ಲಿ ನಾರ್ಮಲ್ ಡೇ ಬ್ಲಾಗ್ ಮಾಡ್ತೀನಲ್ಲ ಅದ್ರಲ್ಲಿ ನಾನು ಮಾಡೋದಿನ ತೋರಿಸ್ತೀನಿ. ರೆಸಿಪಿನೂ ಏನು ಇರಲ್ಲ ಗೈಸ್, ಜಾಸ್ತಿ ಸಕ್ಕತ್ತಾಗಿ. ಇದಾರೆ. ಏನ್ ಮಾಡ್ತೀಯ? ಯಾರ್ದು? ಏನ್ ಗೊತ್ತಾ, ಅವಳ ಫೋನಿಗೆ 1 ವರ್ಷ ಅಂತೆ. ಬರ್ಡೇ ಮಾಡ್ಬೇಕಂತ ಕೇಕ್ ಕಟ್ ಮಾಡಿಸಿ ಟ್ರೀಟು ಕೊಡ್ಸು. ಟ್ರೀಟ್ ಕೊಡ್ಸೋದಾದ್ರೆ ಇಲ್ಲ, ಕೇಕ್ ಕಟ್ ಮಾಡಿಸಿ ಬರ್ಡೇ ಆದ್ರೆ ಮಾಡ್ಬೋದು. ಕೇಕ್ ನೀನ್ ತರೋದು, ಆಮೇಲೆ ನಾನ್ ಕಟ್ ಮಾಡೋದು. ಅಲ್ಲ, ಕೇಕ್ ನಾನ್ ತರೋದು, ಟ್ರೀಟ್ ಇವಳು ಕೊಡ್ಸೋದು. ಮತ್ತೆ ಬರ್ಡೇನೆ ಕ್ಯಾನ್ಸಲ್ ಅಂತೆ. ಗೈಸ್, ಇದು ನಡುವಿನ ಕೆರೆ ಎಷ್ಟು ಖಾಲಿ ಇದೆ ಅಂದ್ರೆ, ಎಷ್ಟು ಮಳೆ ಬರ್ತಿದೆ ಅಂದ್ರೂ ಕೆರೆ ಖಾಲಿ ಇದೆ ಫುಲ್ಲು. ಮೊದ್ಲೇ ಎಷ್ಟೊಂದು ನೀರಿತ್ತು, ಇವಾಗ ನೋಡಿ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಜಾಸ್ತಿ ನೀರ್ ಕೂಡ ಇಲ್ಲ. ಎಲ್ಲಾ ಕಡೆ ಡ್ಯಾಮ್ಸ್ ಎಲ್ಲ ತುಂಬಾ ಹರಿತಿದೆ. ಏನೋ ಗೊತ್ತಿಲ್ಲಪ್ಪ, ಇಲ್ಲಿ ನೀರ್ ಬಿಟ್ಟಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಕೆರೆ ಖಾಲಿ ಇದೆ, ಜಾಸ್ತಿ ಇಲ್ಲ ನೀರು. ಸ್ವಲ್ಪ ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡು, ಆ ಕಡೆ ಎಲ್ಲ ಎಷ್ಟು ಖಾಲಿ ಇದೆ, ಜಾಸ್ತಿ ನೀರಿಲ್ಲ. ಫಸ್ಟ್ ಎಷ್ಟೊಂದು ಜಾಸ್ತಿ ಇತ್ತು ಇದಕ್ಕಿಂತ. ಮಲಗಟ್ಟಕ್ಕೇನೋ ಇದೈತೆ. ಕಾಣಿಸ್ತಿದ್ಯಾ? ಇವಾಗ ನೋಡು, ನಿದ್ಲೆ ಹಿಡಿದಿದೆ. ಓಕೆ, ಏನೋ ವರ್ಕ್ ಏನೋ ಮಾಡ್ತಿದಾರಲ್ವಾ? ಹೌದು, ಏನು ಅಂತ ಗೊತ್ತಿಲ್ಲ. ಬಟ್ ಇದು ಈ ಸೈಡ್ ಬರುತ್ತಲ್ವಾ, ಅಂದ್ರೂ ವಾಟರ್ ವಾಟರ್ ಲೆವೆಲ್ ಸಿಕ್ಕಾಪಟ್ಟೆ ಕಡಿಮೆ. ಏನ್ಕೋ ಕಮ್ಮಿ ಆಗೈತೆ ಅಂತ ಗೊತ್ತಿಲ್ಲ. ಎಲ್ಲ ನೋಡಿ ಗೈಸ್, ಎಲ್ಲ ರೂಮ್ದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಹೌದು, ಎಲ್ಲ ಇಟ್ಕೋತಾಳೆ. ವೆಟ್ ವೈಪ್ಸ್ ಅಷ್ಟೇ, ಸನ್ ಗ್ಲಾಸ್ ಎಲ್ಲ. ಹೊರಡ್ತೀವಿ ಗೈಸ್ ನಮ್ಮ ಮನೆಗೆ. ನಾವು ಟೀ ಕುಟ್ಕೊಂಡು ಹೋಗ್ಬೇಕು. ಲೇಟ್ ಆಗೈತೆ, ಆಲ್ರೆಡಿ 6:50. ಮನೆಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿ ವಾಕ್ ಹೋಗ್ಬೇಕು. ಬಿಕಾಸ್ ಈವ್ನಿಂಗ್ ವಾಕ್ ಹೋಗಿಲ್ಲ ಇವತ್ತು. ನಾನು ಈವ್ನಿಂಗ್ ಟೈಮ್ ಅಷ್ಟೇ ಹೋಗಿಲ್ಲ. ಸ್ವಲ್ಪ ಈಚೆ ಫುಡ್ಡು ತಿಂದಿದ್ದೀವಲ್ವಾ, ವಾಕ್ ಹೋಗ್ಲೇಬೇಕು ಕಂಪಲ್ಸರಿ. ಊಟ ಮಾಡ್ಕೊಂಡು, ನಾನ್ ವೆಜ್ ಅದು ಒಂದೇ ಹಿಂಸೆ ಆಗಿರೋದು. ವೆಜ್ ಆಗಿದ್ರೆ ಊಟ ಸ್ಕಿಪ್ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಏನಾದರೂ ತಿನ್ಕೊಂಡು, ಫ್ರೂಟ್ಸ್ ಏನಾದರೂ, ಚೂರು ಏನಾದರೂ, ಹಾಲು ಕುಡಿಯೋದು ಆ ಥರ ಏನಾದರೂ ಮಾಡ್ಕೊಂಡು ಸ್ವಲ್ಪ ತಿನ್ಬೋದು. ಬಟ್ ನಾನ್ ವೆಜ್ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ತಿನ್ಕೊಂಡು ಊಟನ ವಾಕ್ ಮುಗಿಸ್ಕೊಂಡು ನೋಡ್ಬೇಕು ಮಾರ್ನಿಂಗ್ ವೆಯ್ಟ್ ಎಷ್ಟಿದೆ ಅಂತ. ಬಟ್ ಇಟ್ಸ್ ಓಕೆ. ಇವತ್ತು ಒಂದು ದಿನದ ಏನಾಗಲ್ಲ. ಏನಾದರೂ ಕಡಿಮೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಕಡಿಮೆ ಆಗುತ್ತೆ ಅವಾಗ. ಹಾಯ್ ಹಾಯ್. ಇವು ಎಲ್ಲರಿಗೂ ಸಿಟ್ಟು ಗೈಸ್, ವ್ಲಾಗಲ್ಲಿ ತೋರಿಸಿದ್ರೆ ಚೆನ್ನಾಗಿಲ್ಲ, ಅವರೆಲ್ಲ ರೆಡಿ ಆಗಿಲ್ಲ ಅಂತ. ರೆಡಿ ಆಗೋಳಲ್ಲ, ಅದಕ್ಕೆ ರೆಡಿ ಆದ್ರೆ ಮಾತ್ರ ತೋರಿಸ್ಬೇಕು. ನಾವ್ ಹೆಂಗಿದೀವೋ ಹಂಗೆ ತೋರ್ಸೋದು. ನಮ್ದು ಏನಿದ್ರು ಫಿಲ್ಟರ್ ಇಲ್ಲ. ಆಯ್ತು, ಹೇಳು ಸಾಂಗ್. ಬಾಯ್ 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 ರಚಂಟಿ, ಬಾಯ್. ಬಾಯ್ ಬಾಯ್. ಹಾ, ಬಾಯ್ ಬಾಯ್ ಬಾಯ್. ಅಮ್ಮ ಬಾಯ್. ಎಲ್ರಿಗೂ ಬಾಯ್ ಬಾಯ್. Guys, now we are going to our home. ಈಗ ಹೋಗ್ತಾ ಇದೀವಿ ಮನೆಗೆ. ಎಲ್ರು ಬಿಟ್ಟು ಹೋಗಕ್ಕೆ ಬೇಜಾರು. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಬೇಜಾರಾಗೋದು ನಂಗೆ. ನೋಡಿದ್ರೆ ಹೋದ್ರೆ ಇರ್ಬೇಕು ಅಂತ ಅನ್ಸುತ್ತೆ. ಓಕೆ ಗೈಸ್, ಅಂಡ್ ದಟ್ಸ್ ಆಲ್ ಫಾರ್ ದಿ ಡೇ. ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿ ವಾಕ್ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇ.
And that's all. Thank you for watching. Please do like, share, comment and subscribe to Aishwarya Pradeep YouTube channel.